ಈ ಒಂದು ಈವೆಂಟ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು, ಮಾಧ್ಯಮದವ್ರಿಗೆ ನಮಸ್ಕಾರ, ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬರಿಗೂ ನಿಮ್ಗೆಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈವೆಂಟ್ನ ವೀಕ್ಷಣೆ ಮಾಡ್ತಿರೋದಕ್ಕೆ. ಹಲೋ. ಸೊ ಫಸ್ಟು ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟು, January 10th. ಅದು ಹೇಳ್ತಾನೆ ಇರಬೇಕಾಗತ್ತೆ ನಾನು ಶುಕ್ರವಾರದವರೆಗೂ. ಶುಕ್ರವಾರ ಆದಮೇಲೆ ಸಿನಿಮಾ ರಿಲೀಸ್ ಆಗಿದೆ ನೋಡಿದ್ರ ಈ ಥರ ಮಾತು ಸ್ಟಾರ್ಟ್ ಆಗುತ್ತೆ. ಸೊ January 10th ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗ್ತಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರೂ ನಮಗೆ ತಿಳಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪೈರಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು. ದಿಸ್ ಇಸ್ ಅವರ್ ಟೀಮ್. ಆ್ಯಂಡ್ ಇನ್ಯಾರನ್ನಾದರೂ ಮಿಸ್ ಮಾಡಿದ್ದೀವ ನಮ್ಮ ಟೀಮಲ್ಲಿ? ಪ್ಲೀಸ್ ಯು ಬೋತ್ ಕ್ಯಾನ್ ಜಾಯ್ನ್ ಅಸ್. ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ಥಿಂಕ್ ಅವರಿಬ್ರಿಗೂ ಸಹ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ರಿಗೂ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು. ಆ್ಯಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗುಳ್ನಗೆ. ಆ್ಯಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ, ಸಿನಿಮಾ ಚೆನ್ನಾಗಾಗತ್ತೆ ಅಂತ, ರೈಟ್? ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ. 10ನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದರೆ ಅದಕ್ಕೆ ಆ್ಯಕ್ಟಿಂಗಿಗೆ ಮತ್ತೊಂದು ತೂಕ ಇರುತ್ತೆ. ಆ್ಯಂಡ್ ಆ್ಯಸ್ ಐ ಸೆಡ್ ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್. ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ಸರ್ ನನಗೆ ನಾಕ್ಷಿಕ ಸರ್ ಹೇಳಿದಾಗ ನನಗದೇ ನಾವು ಅದೇ ಮಾತಾಡ್ತಿರ್ತೀವಿ. ಸಂಜು ವೆಟ್ಸ್ ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ. ಸೊ ಡಿಸೆಂಬರಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ನಾವು ಅಂದ್ಕೊಂಡೇ ಇರಲಿಲ್ಲ ವೆದರ್ ಹಾಗಿರುತ್ತೆ ಅಂತ. ನನಗೂ ಕೂಡ ಹೇಳಿದ್ದಾರೆ, ಇಲ್ಲ ಇದು ಯಾಕೆ ಹೋಗ್ತಿದ್ದೀರಾ ನೀವೆಲ್ಲ ಅಂತ. ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ವಿ ವಾಸ್ ಸೋ ಸರ್ಪ್ರೈಸ್ ಆ್ಯಂಡ್ ಶಾರ್ಟ್. ಅಷ್ಟು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ನೇಚರ್ ಕೂಡ ನಮ್ಮ ಜೊತೆ ತುಂಬಾ ಸಪೋರ್ಟಿವ್ ಆಗಿತ್ತು. ನೇಚರ್ ವಾಸ್ ಸೋ ಕೈಂಡ್. ಆ್ಯಂಡ್ ಐ ಥಿಂಕ್ ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಲ್ಲ ತುಂಬ ಕಷ್ಟದಲ್ಲಿರುತ್ತೆ, ಅದು ಆಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ಸೊ ಯಾ, ನಮಗೆ ತುಂಬ ಸರಾಗವಾಗಿ ಬರಲ್ಲ ಇಂಗ್ಲೀಷ್ ಮಾತಾಡೋಕ್ಕೆ. ನಾಗಶೇಖರ್ ಅವರು ನಮ್ಮ ಇನ್ನೊಬ್ಬರು ನಿರ್ಮಾಪಕರಿದ್ದರು, ತೀರೋದ್ರವರು, ಮಾಪೇಗೌಡರು ಅಂತ. ಅವ್ರು ಹೇಳ್ತಿದ್ರು ಅವಲ್ಲ, ಇವನೆಲ್ಲ ಕರಿಚಿಳ್ಳಿ ಅದು ಯಾವುದೋ ಮಳವಳ್ಳಿ ಗಲ್ಲಿಯಿಂದ ಬಂದ್ಬಿಟ್ಟು ನಾನು ಮೇಯ್ನ್ ರೋಡಾಗಿರೋರಿಗೆ ಹಿಂಗೆ ಜಾಗಿಸ್ತಾನಲ್ಲ ಇವನು ಅಂತ. ಎಲ್ರಿಗೂ ನಮಸ್ಕಾರ. 3 ಹಾಡುಗಳು ನೋಡಿದ್ದೀರ, ಟ್ರೈಲರ್ ನೋಡಿದ್ದೀರ, ಸಾಂಗ್ಲರ್ ನೋಡಿದ್ರಿ. ಬಹುಶಃ ನಿಮಗೆಲ್ಲ ಖುಷಿ ಆಗಿದೆ ಅಂತ ಅಂದ್ಕೊತೀನಿ. ಖುಷಿ ಆಯಿತಾ? ಸಿನಿಮಾ ನೋಡ್ತೀರ ತಾನೆ? ಇದೇ January 10ನೇ ತಾರೀಕು ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ತುಂಬ ಚಂದನೆ ಸಿನಿಮಾ. ಸಂಜು ಗೀತಾ 1 ತಾವೆಲ್ಲ ನೋಡಿದ್ರಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿತ್ತು, ಒಂದು ವಿಶ್ವಾಸ ಹೆಚ್ಚಿತ್ತು. 13 ವರ್ಷಗಳ ನಂತರ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಈಗಾಗಲೇ ನಾಗಶೇಖರ್ ಥಿಯೇಟ್ರ್ ಲಿಸ್ಟ್ ತೋರಿಸಿದ್ರು. ಅಮೇರಿಕಾದಲ್ಲಿ ಹೆಚ್ಚು ಕಡಿಮೆ 31 ಥಿಯೇಟ್ರ್ಗಳು, 31 ಸ್ಕ್ರೀನ್ಸ್ ನಮಗೆ ಬುಕ್ ಆಗಿದೆ ಅಂತ. ತುಂಬ ಖುಷಿ ಆಗುತ್ತೆ. ಇನ್ನೊಂದು 2-3 ದಿವಸದಲ್ಲಿ ಅವರು ಡಿಸ್ಟ್ರಿಬ್ಯೂಟ್ರು 50 ಸ್ಕ್ರೀನ್ ತನಕ ಹೋಗುತ್ತೆ ಅಂತ ಹೇಳಿದ್ರು. ಎಲ್ಲ ಸ್ನೇಹಿತರಿದ್ದೀರ. ಕವಿ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪದೇ ಪದೇ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಶ್ರೀಧರ್, ಥ್ಯಾಂಕ್ ಯು. ತುಂಬ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರ. ಸಂಗೀತ ಜೇನು, ನಿಮ್ಮ ವಾಯ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಅಬ್ಬಬ್ಬ ಸೂಪರ್. ಶ್ರೀನಿವಾಸ್ ಸರ್, ಥ್ಯಾಂಕ್ ಯು. ನನ್ನ ನಿರ್ಮಾಪಕರು ಚಲವಾದಿ ಕುಮಾರ್, ಥ್ಯಾಂಕ್ಸ್ ಕುಮಾರ್. ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡ್ತೀರ. ನಾಗಶೇಖರ್ ಕಂಡ ಕನಸಿಗೆಲ್ಲ ಬಣ್ಣ ಹಚ್ಚುವಂಥ ಕೆಲಸ ತುಂಬ ಅದ್ಭುತವಾಗಿ ಮುದ್ದಾಗಿ ಪ್ರೀತಿಯಿಂದ ಮಾಡಿಕೊಟ್ರಿ. ಎಲ್ಲ ಸ್ನೇಹಿತರಿದ್ದಾರೆ, ಆಂಜಿಯಣ್ಣ, ದೇವರಾಜಣ್ಣ, ಇಂದು ಸರ್, ತೀರ್ಥ, ಪ್ರದೀಪ. ಪದೇ ಪದೇ ನಿಮ್ಮ ಹೆಸರು ಹೊರತೋಗುತ್ತೆ. ನಂದೀಶ, ಬಾಬಿ,
ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಪೂರ್ಣಣ್ಣ ಕೂತವ್ರು ಇಲ್ಲಿ, ಗೋವಿಂದರಾಜ್ ಅವರು ಇದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ದೀಪಕ್ ಆ್ಯಂಡ್ ದೀಪಿಕಾ, ನನ್ನ ಬದುಕಿನ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ. ಗೆಳೆಯನ ಶ್ರಮ, ಅವರ ಹಣ, ನಮ್ಮ ಕೆಲಸ ಎಲ್ಲವೂ ಚೆನ್ನಾಗಿ ತುಂಬ ನಮ್ಮ ಒಂದು ಅದ್ಭುತ ಸೃಷ್ಟಿ ಮಾಡಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಸಿ ಡಾಕ್ಟರ್ ಅಂತಂದರೆ ಯಾವಾಗಲೂ ನೀಟಾಗಿ ಶೇವ್ ಮಾಡಿಕೊಂಡು, ಆಮೇಲೆ ಯುನೋ ವಾಟ್ ಇಸ್ ದ್ಯಾಟ್ ಈ ಥರ ಯಾವ ಡಾಕ್ಟರ್ ನಡೀತಾರೆ? ಆ್ಯಂಡ್ ಸಮ್ ಡಾಕ್ಟರ್ಸ್ ಈ ಥರ ನನಗೆ ವಿಷ್ಣು ಸರ್ ಥರ ಡಾಕ್ಟರ್ ಬೇಕಿತ್ತು. ಸೊ ವಿಷ್ಣು ಸರ್ ಓನ್ಲಿ ಕ್ಯಾನ್ ಮ್ಯಾಚ್ ದ್ಯಾಟ್, ನೋ ಬಡಿ ಎಲ್ಸ್ ಅಂತ ಡಿಸೈಡ್ ಮಾಡಿ ಐ ಟುಕ್ ದ ಮ್ಯಾನ್ ವಾಸ್ ವೆರಿ ಮ್ಯಾನ್ಲಿ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಟ್ರೆಂಡಿ ಒಬ್ಬ ಹುಡುಗನ ನಾನು ಚೂಸ್ ಮಾಡಿದೆ. ದಟ್ ಇಸ್ ಚೇತನ್ ಚಂದ್ರ ಅವರು. ಆ್ಯಂಡ್ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಇನ್ ದ ಫಿಲ್ಮ್. ಥ್ಯಾಂಕ್ ಯು ಚೇತನ್ ಬಾಯ್, ಐ ಆಮ್ ವೆರಿ ಗ್ರೇಟ್ಫುಲ್. ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಒಪ್ಕೊಂಡಿರೋದು ಕಾರಣ ನೀವು, ಕಿಟಿ ಸರ್. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ನಾಗಶೇಖರ್ ಸರ್. ಸಂಜು ವೆಡ್ಸ್ ಗೀತಾ ಒನ್ಗೂ ನಾನು ದೊಡ್ಡ ಫ್ಯಾನು. ಅವ್ರು ಮಾಡಿರೋಂಥ ಪ್ರತಿಯೊಂದು ಸಿನಿಮಾಗೂ ನಾನು ಫ್ಯಾನ್ ಆಗಿದ್ದೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಈ ಥರ ಡೈರೆಕ್ಟ್ರುಗಳು ಬೇಕು. ದಯವಿಟ್ಟು ನಾನು ಕನ್ನಡ ಜನತೆಗೆ ಏನು ಕೇಳ್ಕೊತೀನಿ ಅಂದರೆ, ಕನ್ನಡ ಸಿನಿಮಾಗಳನ್ನ ನೋಡಿ. ನಾನು ಎಷ್ಟೊಂದು ಕಡೆ ಮಾಲ್ಗಳಿಗೆ ಹೋದಾಗ ಕನ್ನಡ ಸಿನಿಮಾ ಟಿಕೆಟ್ಗಳು ತೊಗೊಳಕ್ಕೆ ಏನೋ ಒಂಥರ ಇಂಜರಿತಾರೆ. ಏನಕ್ಕೆ ಥರ ಇಂಜರಿತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀವುಗಳು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಯಾಕಂದರೆ ಇವರು ಈಸ್ ಆಲ್ರೆಡಿ ಪ್ರೂವ್ಡ್ ಡೈರೆಕ್ಟರ್ ಅವರು. ಮತ್ತು ಕಿಟ್ಟಿ ಸರ್ ವಂಡರ್ಫುಲ್ ಆ್ಯಕ್ಟರ್, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್, ನಮ್ಮ ಅಣ್ಣನ ಥರ. ನನ್ನನ್ನು ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ನಾನು ಕಿಟ್ಟಿ ಸರ್ನ ನೋಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ತುಂಬ ಒಳ್ಳೇದಾಗಬೇಕು, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಸಿನಿಮಾನ, ತುಂಬ ಚೆನ್ನಾಗಿ ಬಂದಿದೆ. ಚಲವದಿ ಕುಮಾರ್ ಸರ್, ಆಲ್ ದ ಬೆಸ್ಟ್ ನಿಮಗೆ. ಬ್ಯೂಟಿಫುಲ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಾ. ಹಾಗೆ ನಮ್ಮ ಚಂದ್ರಚೂಡ್ ಸರ್, ಆಲ್ ದ ಬೆಸ್ಟ್. ಬ್ಯೂಟಿಫುಲ್ ಡೈಲಾಗ್ಸ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು. ಲಾಸ್ಟಿಗೆ ಬಂದುಬಿಟ್ರೆ ನಾವು ಮಾತಾಡೋಕ್ಕೇನು ಇರೋಲ್ಲ, ಎಲ್ಲ ಮುಗ್ದೋಗಿದೆ. ಹಾಗೆ ರಚಿತಾ ರಾಮ್ ಅವ್ರಿಗೂ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ದ ಸಿನಿಮಾ. ಆಲ್ ದ ಬೆಸ್ಟ್ ನಿಮಗೆ. ಎಂಟೈರ್ ಟೀಮ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್, ಆಲ್ ದ ಬೆಸ್ಟ್. ವೆರಿ ಬ್ಯೂಟಿಫುಲ್ ಸಾಂಗ್ಸ್. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ನಾಗಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾಗೆ ನನ್ನನ್ನು ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಕಡ್ಡಿ. ಚಂದ್ರಚೂಡ್ ಅವ್ರ ಬಗ್ಗೆ ಹೇಳಬೇಕು. ಈ ಸಿನಿಮಾದ ಕತೆ, ಚಿತ್ರಕಥೆಯಲ್ಲೂ ಅವರ ತುಂಬ ಪ್ರಮುಖವಾದ ಪಾತ್ರ ಇದೆ. ಮತ್ತು ಡೈಲಾಗ್ಸ್ ಕಂಪ್ಲೀಟಾಗಿ ಅವರೇ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಮನಸ್ಸಿಗೆ ನಾಟೋ ರೀತಿ ಮಾತುಗಳು. ನಾಣೆಯಣ್ಣ ಸಂಜು 1ನಲ್ಲಿ ನನ್ನ ಮಾವನಾಗಿ ಶರಣ್ ಆ್ಯಕ್ಟ್ ಮಾಡಿದರು. ಸಂಜು 2ನಲ್ಲಿ ನಾಣಿಯವರು ನನ್ನ ತಾಯಿಯ ತಮ್ಮ. ಥ್ಯಾಂಕ್ ಯು ನಾಣಿಯಣ್ಣ. ಅವರ ಪಾತ್ರ ಸಿನಿಮಾ ನೋಡಿ ಹೊರಗಡೆ ಬರ್ತಾ ಪ್ರತಿಯೊಬ್ಬರ ಮನಸ್ಸಲ್ಲಿ ಉಳಿಯುವಂಥ ಪಾತ್ರ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಇದು ಸಂಜು ವೆಡ್ಸ್ ಗೀತಾ ಭಾಗ 2ರ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ. ಇದರ ಉದ್ದೇಶ ಸಂಜು ವೆಡ್ಸ್ ಗೀತಾ ಭಾಗ 2 ಇದೇ ಜನವರಿ 10ನೇ ತಾರೀಕು ಶುಕ್ರವಾರ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಈ ಪ್ರೀ ರಿಲೀಸ್ ಇವೆಂಟ್ಗೆ ನನ್ನ ಜೊತೆ ಈ ಜನವರಿ 10 ರಿಲೀಸ್ ಅನ್ನೋದನ್ನು ಗಟ್ಟಿಯಾಗಿ ಕೂಗಿ ಹೇಳೋದಕ್ಕೆ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ಹಾಗೆ ನಮ್ಮ ಅಪ್ಪ ಅಮ್ಮ, ನನ್ನ ಅನೇಕ ಕಲಾವಿದರು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ರಿಗೂ ಮೊದಲು ವೆಲ್ಕಮ್ ಮಾಡ್ತಾ, ಸಂಜು ವೆಡ್ಸ್ ಗೀತಾ ಅನ್ನೋ ಟೈಟಲ್ ಇವತ್ತೇನಾದರೂ ಉಳಿದಿದೆ, ಅದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದೆ ಅನ್ನೋದಾದರೆ ಅದಕ್ಕೆ ಮುಖ್ಯ ಕಾರಣ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಿರ್ಮಾಪಕ KP ಶ್ರೀಕಾಂತ್. ಪ್ರತಿ ಸಾರಿ ನನ್ನ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ಸರಿಸುಮಾರು 13 ಸ್ಕೆಡ್ಯೂಲ್ ಮಾಡಿದ್ದೀನಿ. 13 ಸ್ಕೆಡ್ಯೂಲ್ಗಳು ನಿಂತು ಮುಂದಕ್ಕೆ ಹೋಗಿದಾಗ ಪ್ರತಿ ಸ್ಕೆಡ್ಯೂಲ್ನ ನನಗೆ ಪುಷ್ ಮಾಡಿ, ಏನ್ರಿ ನಾಗಣ್ಣ ನಿಮ್ಮ ಪ್ರಾಬ್ಲಮ್ಮು ಅಂತ ಕೇಳಿ ನನಗೆ ಎಲ್ಲ ಥರದ ಸಹಾಯ ಮಾಡಿ ಗಾಂಧಿನಗರದ ಲೆಕ್ಕಾಚಾರಗಳನ್ನು ಕಲಿಸ್ಕೊಟ್ಟು ನನ್ನನ್ನು
ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ಮಾಡಿದ್ದು ಕೆ ಪಿ ಶ್ರೀಕಾಂತ್ ಅವರು. ಅವರಿಗೆ ಐ ಹಾರ್ಟ್ಲಿ ವೆಲ್ಕಮ್. ಇಲ್ಲಿದ್ದಾರೆ. ಲವ್ ಯು ಸರ್, ವಿ ಲವ್ ಯು ಆಲ್ವೇಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಪ್ರೆಸೆನ್ಸ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ಮೈ ವಂಡರ್ಫುಲ್ ಫ್ರೆಂಡ್. ಅವರು ಹೆಸರು ಹೇಳೋಂಗಿಲ್ಲ, ಅದನ್ನು ಸರ್ಪ್ರೈಸ್ ಅದು ಹಂಗೆ ಇಟ್ಟಿರ್ತೀನಿ. ಹಾಗೆ ನನ್ನ ಬಹಳ ಕ್ಲೋಸ್ ಫ್ರೆಂಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಪೂರ್ಣಚಂದ್ರ ತೇಜಸ್ವಿ ಅವರು ಬಂದಿದ್ದಾರೆ. ಐ ವೆಲ್ಕಮ್ ಯು ಅನ್ನ. ಹಾಗೆ ನಮ್ಮ ಶ್ರೀನಗರ ಕಿಟ್ಟಿಯವರ ಕ್ಲಾಸ್ಮೇಟ್ಸ್ ಎಲ್ಲ, ನಮ್ಮ ಪ್ರದೀಪ್ ಅವರು, ನಮ್ಮ ಇಂದು ಅವರು, ನಮ್ಮ ಅಣ್ಣ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಹಾಗೆ ನನ್ನ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ. ಜೊತೆಗೆ ನಾಗಿ ಬ್ರದರ್, ವಿ ವೆಲ್ಕಮ್ ಯು. ಹಾಗೆ ಕನ್ನಡ ಚಲನಚಿತ್ರರಂಗದ ಹೃದಯೋನ್ಮುಖ ನಟರು. ನಾನು ಯಾವಾಗಲೂ ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ, ದ ನೆಕ್ಸ್ಟ್ ಸೂಪರ್ ಸ್ಟಾರ್, ದ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ನಿರಂಜನ್ ಅಂತ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಐ ವೆಲ್ಕಮ್ ಯು ನಿರಂಜನ್. ಆ್ಯಂಡ್ ನನಗೆ ಮೊದಲ ಸಿನಿಮಾ ಕೊಟ್ಟು ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ ಅಂತ ಒಂದು ಲೈನ್ ಹೇಳಿದಾಗ ಕವಿರಾಜ್ ಅವರು ಅದಕ್ಕೊಂದು ಕಂಪೋಸ್ ಮಾಡಿ ಹಾಡನ್ನು ಕೇಳಿಸಿದಾಗ, ನನಗೆ ಮೊದಲು ಸಿನಿಮಾ ಕೊಟ್ಟ ನಿರ್ಮಾಪಕ ಕೆ ಮಂಜು ಅವರು ಹಾಡನ್ನು ಕೇಳಿ ಕತೆ ಕೇಳಲ್ಲ. ಸೊ ಅವರ ಮಗ ಶ್ರೇಯಸ್ ಕೆ ಮಂಜು ಅವರು ಬಂದಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ತೀನಿ. ಈಸ್ ದ ಒನ್ ಆಫ್ ದಿ ಬಿಗ್ ಹೀರೋ. ಆ್ಯಂಡ್ ಎಲ್ಲರೂ ಹೆಸರು ಹೇಳ್ತಾ ಇದ್ರೆ ತುಂಬ ಹೊತ್ತಾಗುತ್ತೆ. ಅದು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಶುರು ಮಾಡೋಣ ನಮ್ಮ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಚಿತ್ರದ ಜರ್ನಿಯನ್ನು. ಈ ಜರ್ನಿಯನ್ನು ಶುರು ಮಾಡೋದಕ್ಕೆ ಐ ವುಡ್ ಲೈಕ್ ಟು ವೆಲ್ಕಮ್ ಚಕ್ರವರ್ತಿ ಚಂದ್ರಚೂಡ್, ಈ ಸಿನಿಮಾದ ಬರಹಗಾರರು. ಚಕ್ರವರ್ತಿ ಅವರು ಇದ್ದಾರಾ ಇಲ್ಲಿ? ಎಸ್, ಚಕ್ರವರ್ತಿ ಸರ್ ಇದ್ದಾರಾ? ವೆಲ್ಕಮ್. ಓ ಮೈ ಗಾಡ್. ಸೊ ಸಂಜು ಮತ್ತು ಗೀತಾ ಈ ಟೈಟಲ್ ಬಂದಾಗ ಭಾಗ 2 ಯಾಕೆ? ಭಾಗ 2ಕ್ಕೂ ಭಾಗ 1ಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಶ್ರೀನಗರ ಕಿಟ್ಟಿಯವರೇ ಯಾಕೆ ಬೇಕಿತ್ತು, ರಚಿತ್ ಅವರೇ ಯಾಕೆ ಬೇಕಿತ್ತು? ಸೊ ಈ ಥರದ ಹಲವಾರು ಪ್ರಶ್ನೆಗಳಿದೆ. ಈ ಸಾಂಗ್ಗಳನ್ನ ಬರೆದಿದ್ದು HD ಕೋಟೆಯ ರೆಸಾರ್ಟ್ನಲ್ಲಿ. ಬಹುಶಃ ಪ್ರಸನ್ನ ಸರ್ ಅಲ್ಲ, ಅವರು ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ಅವರ ರೆಸಾರ್ಟ್ನಲ್ಲಿ ಒಳ್ಳೆ ಆತಿಥ್ಯ ಕೊಟ್ಟು ನಮಗೆ 2-3 ದಿನ ಅಲ್ಲಿ ಹೆಚ್ಚು ಹಾಡುಗಳನ್ನ ಬರೆದ್ವಿ. ನಾಗಣ್ಣ ಅವ್ರದ್ದು ಒಂದು, ನಾಗಶೇಖರ್ ಅವ್ರದ್ದು ಒಂದು ಮಾದರಿ ಇದೆ. ಹೆಂಗಂದರೆ ಒಳ್ಳೆ ಹಾಡು ಬಂದ ತಕ್ಷಣ ನಿಮಗೊಂದು ಫೋನ್ ಹೋಗುತ್ತೆ, ಕಿಟ್ಟಿ ಸರ್ಗೊಂದು ಫೋನ್ ಹೋಗುತ್ತೆ, ಇನ್ನೊಬ್ರು ಕಿಟ್ಟಿ ಸರ್ ಇದ್ದಾರೆ ಅವರಿಗೊಂದು ಫೋನ್ ಹೋಗುತ್ತೆ, ಆಮೇಲೆ ರವಿಶಂಕರ್ ಅವ್ರಿಗೊಂದು ಫೋನ್ ಹೋಗುತ್ತೆ. ಒಂದು 3-4 ಜನ ಇದ್ದಾರೆ ಸಿಲಿಲಲ್ಲಿ ರವಿಶಂಕರ್ ಅವರಿಗೆ. ಅವರೆಲ್ಲ ಸೂಪರ್ ಶಬಾಸ್ ಅಂದರೆ ಅದು ಲಾಕ್ ಆಗ್ಬಿಡುತ್ತೆ. ಬಹುಶಃ ನಾಣಿಯವರಿಗೂ ಒಂದು ಫೋನ್ ಹೋಗುತ್ತೆ. ಸೊ ಆ ಥರದ್ದೆಲ್ಲ ಒಂದಷ್ಟು ಫಿಲ್ಟ್ರ್ ಆದಮೇಲೆ ಹಾಡು ಫೈನಲೈಸ್ ಆಗುತ್ತೆ. ಬಹುಶಃ ಇವರೆಲ್ಲ ನಮ್ಗೆ ತುಂಬ ಅದ್ಭುತ ಕ್ರಿಟಿಕ್ಸ್. ಈಗ ಇವರು ಹೀರೋ ಎಷ್ಟಿದ್ದಾರೋ ಅಷ್ಟೇ ಸಾಹಿತ್ಯ ಜ್ಞಾನವೂ ಇದೆ. ಬಹುಶಃ ತುಂಬ ನನಗೆ ಉತ್ತೇಜನ ಕೊಟ್ಟಿದ್ದು ಸರ್ರೆ ಅನಿಸುತ್ತೆ. ತುಂಬ ಸರಿ ಫೋನ್ ಮಾಡಿ ನನಗೆ ಸಾಕಪ್ಪ ಅನ್ನೋಷ್ಟು ಅವರು ಹೊಗಳಿದ್ದಾರೆ, ಖುಷಿ ಕೊಟ್ಟಿದ್ದಾರೆ. ಅಂದರೆ ನಮಗೆ ತೃಪ್ತಿ ಆಗುತ್ತೆ. ಯಾರಿಗಾಗಿ ನಾವು ಹಾಡು ಬರೆದಿರ್ತೀವೋ ಅವರಿಗೆ ಅದಷ್ಟು ಇಷ್ಟ ಆದಾಗ ನಮಗೊಂದು ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ. ನಮ್ಮಿಬ್ಬರು ಕಾಂಬಿನೇಷನ್ ಅವ್ರು ಹೇಳ್ದಂಗೆ ಒಳ್ಳೆ ಒಂದು, ನಮ್ಮಿಬ್ರಿಗೆ ಯಾಕೆ ಕಾಂಬಿನೇಷನ್ ನಮ್ಮಿಬ್ರು ತುಂಬ ಒಳ್ಳೆ ಸ್ನೇಹಿತರು. ಬಟ್ ಜೊತೆಯಾಗಿ ಒಂದು ಆಲ್ಬಮ್ ಆಗಿರಲಿಲ್ಲ. 25 ವರ್ಷ 20 ವರ್ಷ ಈಗ ಒಂದು ಆಗಿದೆ. ಬಹುಶಃ ಹಾಡು ಕೇಳಿದವರೆಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಹೇಗೆ ಸಂಜು ವೆಡ್ಸ್ ಗೀತದ ಹಾಡುಗಳನ್ನ ತಮ್ಮ ಎದೆಯೊಳಗೆ ಇಟ್ಕೊಂಡು ಇವತ್ತು ಗುನುಗ್ತಾ ಇದ್ದಾರೋ ಆ ಥರ ಇದು ಆರಂಭ ಆಗಿದೆ. ಸೊ ತುಂಬ ದೂರ ಹೋಗುತ್ತೆ ಇದು ಅಂತ ನನ್ನ ಅನಿಸಿಕೆ. ಸರ್ ನಮಸ್ಕಾರ. ತುಂಬ ಜನ ಇದ್ದಾರೆ ಮಾತಾಡೋರು. 4 ಮಾತಲ್ಲಿ ಮುಗಿಸ್ತೀನಿ. ಒರಿಜಿನಲ್ ಮಾಮ ಅಲ್ಲಿದ್ದಾರೆ. ಈ ಸಿನಿಮಾ ಪ್ರೀತಿಯ ಒಂದು ಸಂಗೀತ. ಆರಾಧಿಸೋರಿಗೆ ಮಾತ್ರ ಪ್ರೀತಿ, ಹಾರಾಡಿಸೋರಿಗೆ ಅಂತ ಹೇಳಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಪ್ರೀತಿನ ಯಾರು ಆರಾಧಿಸ್ತಾರೆ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ, ಹಾರಾಡಿಸೋರಿಗೆ ಇಷ್ಟ ಆಗಲ್ಲ. ದಯವಿಟ್ಟು ತುಂಬ ಒಳ್ಳೆ ಸಬ್ಜೆಕ್ಟ್ಗಳು, ಒಳ್ಳೆ ಸಿನಿಮಾ, ಒಳ್ಳೆ ಹಾಡುಗಳು. ಈ ಸಿನಿಮಾವನ್ನು ಮಾಡೋದಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಸರ್ವಾದಿ ನಾರಾಯಣ್ ಸರ್ಗೆ, ನಿರ್ಮಾಪಕರಿಗೆ, ನಮ್ಮ ಪ್ರೀತಿಯ ನಿರ್ದೇಶಕರಿಗೆ, ಕುಮಾರ್ ಸರ್ಗೆ, ಇಲ್ಲಿ ಹರ್ಸಲು ಆರೈಸಲು ಬಂದಿರುವಂಥ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ತುಂಬ ಒಳ್ಳೆ ಸಿನಿಮಾ ಇದು. ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದ ನಮಗೆ ಬೇಕು. ಸಿನಿಮಾನ ಗೆಲ್ಲಿಸ್ಕೊಡಿ. ಇನ್ನೂ ಇಂಥ 10 ಸಿನಿಮಾಗಳನ್ನ ನಿರ್ದೇಶಕರು ಮುಂದೆ ಮಾಡ್ಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಪಾತ್ರದ ಬಗ್ಗೆ ಫೋನಲ್ಲೇ ಹೇಳಿದರು, ಅವ್ರು ಏನು ಹೇಳ್ಕೊಡ್ದಲ್ಲಿ ಸುಮ್ಮನೆ ನೀವು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಂಡು ಹೋಗ್ಬಿಡಿ ಅಂತ.
ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ. ಇವ್ರಗ ನಾನು ಆ ಕಡೆಯವನು ಅವ್ರಿಗೆಲ್ಲ ಕೊಟ್ಟಿದ್ದೀರಿ, ನಮ್ಗಿಲ್ಲೇನೋ ಬಂದ್ರು ಬಾ ಕಾಪುಗಳು ಕೊಟ್ಕೊಂಡವ್ರು ಊಟಗಳು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಈ ಸಿನಿಮಾದಲ್ಲಿ ನನ್ನ ಸಂಗಾತಿ ಅಂದರೆ ನನ್ನ ಬಾಮ ಇದ್ದ. ಅವ್ರ ಜೊತೆಲೇ ಇರ್ತೀನಿ ಸಿನಿಮಾ ಪೂರ್ತಿ. ತುಂಬ ಒಳ್ಳೆ ಟ್ರ್ಯಾಕು. ಸಿನಿಮಾ ನೋಡಿ ನೀವು ಸಂತೋಷ ಪಡಿ, ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಬಾಧಗಳವೆ ನಮ್ಮ ಬಾಧಗಳು ಕೇಳಾರ ಯಾರು? ಆ ಶಿಡ್ಲಗಡದ್ದು ಫಸ್ಟ್ ನೈಟ್ ಸೀನ್ ಒಂದು ಡೈಲಾಗ್ ಹೇಳ್ಬಿಟ್ಟು ನಮ್ಮ ಹುಡುಗನಿಗೆ ಸೀರೆ ಉಡ್ಸಕ್ ಬರ್ತದೆ, ಬಟ್ಟೆ ಹಾಕಕ್ ಬರ್ತದೆ, ಬಟ್ಟೆ ಬಿಚ್ಚಕ್ ಬರಲ್ಲ ಅಂತ ನನ್ನ ಪ್ರಸ್ತಾಗಿ. ನಮ್ಮ ಹುಡುಗನ ಒಂದು ಜಾಗಕ್ಕೆ ಕಳಿಸ್ಬಿಟ್ಟಿದ್ದವ್, ನನಗೆ ಹೇಳ್ದಾಗೆ ಹೋಗ್ಬಿಟ್ಟಿರ್ತಾನೆ. ನನಗೆ ಯೋಚನೆ, ಎಣ್ಣೆ ಹೊಡ್ಕೊಂಡು ಕೂತಿರ್ತೀನಿ. ನಮ್ಮ ಹುಡುಗನ್ಕ ಸೀರೆ ಬಿಚ್ಚೋದು ಗೊತ್ತು, ಅಲ್ಲ ಉಡ್ಸೋದು ಗೊತ್ತು. ಸಾರಿ, ನಮ್ಮ ಹುಡುಗನ್ಕ ಸೀರೆ ಉಡ್ಸೋದು ಗೊತ್ತು, ಬಿಚ್ಚಕ್ ಗೊತ್ತಿಲ್ವೇ? ಅಲ್ಲಿ ಹೋಗಿ ಏನು ಮಾಡ್ತಾನ ಅವನು? ಅವ್ನಿಗೆ ಬುದ್ಧಿ ಐತಾ ಅಂತ ಕೇಳ್ತಿದ್ದಾರೆ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಂಗೀತದ ಜರ್ನಿಯಲ್ಲಿ ಮತ್ತೊಂದು ಸೊಗಸಾದ ಹಾಡನ್ನ ವೀಕ್ಷಣೆದವರು ನಮಗೆ ಕೊಟ್ಟರು. ನಿಜಕ್ಕೂ ಆ ಟ್ಯೂನನ್ನು ಕಂಪೋಸ್ ಮಾಡಿದಾಗ ಎಲ್ರಿಗೂ ಒಂದು ಒಳ್ಳೆ ವೈಬ್ರೇಷನ್ ಇತ್ತು. ಅದು ಹೀರೋಯಿನ್ ಸೋಲೋ ಸಾಂಗ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಕಂಪೋಸ್ ಮಾಡಾದ್ಮೇಲೆ ಲಿರಿಕ್ ಆಯಿತು. ಲಿರಿಕ್ ಆದಮೇಲೆ ಒಂದು ಬ್ರಿಡ್ಜ್ ಲೈನಲ್ಲಿ ಸ್ಟಕ್ ಆದ್ವಿ. ಅವತ್ತೇ ಫೋಟೋಶೂಟ್ ನಡೀತಾ ಇತ್ತು. ಸೊ ಕವಿರಾಜ್ ಅವರು ಆ ಬ್ರಿಡ್ಜ್ ಲೈನ್ ಇವತ್ತು ಬೇಕೇ ಬೇಕು ಅಂದಾಗ ಆ ಬ್ರಿಡ್ಜ್ ಲೈನ್ನ ಕೊಟ್ಟರು. ಇಡೀ ಸೆಟ್ ಚಪ್ಪಾಳೆ ಹೊಡಿತು ಆ ಲೈನಿಗೆ. ಅಮ್ಮ ನಿತ್ತ ಮುತ್ತಂತೆ ನೀವ ಅನ್ನೋ ಒಂದು ಲೈನ್. ಥ್ಯಾಂಕ್ ಯು ಫಾರ್ ದಟ್ ಕವಿಗಳೇ. ಸೊ ಅಂತ ವಂಡರ್ಫುಲ್ ಹಾಡನ್ನು ನೋಡ್ತಾ ಮತ್ತೆ ಸಾಕಷ್ಟು ಜನ ನನ್ನ ಸ್ನೇಹಿತರಿದ್ದಾರೆ, ಎಲ್ಲರೂ ವೇದಿಕೆ ಕರೆಯಲ್ಲ. ಈ ಸಿನಿಮಾದಲ್ಲಿ ಇನ್ನೊಂದಿಲ್ಲ, ನಾಯಕ ನಟರಾದಂಥ ಶ್ರೀನಗರ ಕಿಟ್ಟಿಯವರು ಈ ಪಿಕ್ಚರ್ ಕುಡಿಯಲ್ಲ. ತುಂಬಾ ಮುಖ್ಯವಾದ ವಿಷಯ. 17 ವರ್ಷದ ಹಿಂದಿಂದ ನೋಡಿದೀವಿ ಇಂತಿ ನಿನ್ನ ಪ್ರೀತಿಯದಿಂದ, ಪ್ರೀತಿಯಿಂದ ಇದ್ರಲ್ಲಿ ಕುಡಿಯೋದ್ ಬಿಟ್ಟಿದ್ದಾರೆ. ದಟ್ ಇಸ್ ಗುಡ್. ಈಗ ಕನ್ನಡ ಚಲನಚಿತ್ರರಂಗದ ಯುವ ಪ್ರತಿಭೆಗಳು ನಮ್ಮ ಜೊತೆಗಿದ್ದಾರೆ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಯಾವಾಗಲೇ ಹೇಳಿದೆ, ನಿರಂಜನ್ ಹೇಳ್ತಾ ಇರ್ತೀನಿ, ನಿರಂಜನ್ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿಗೆ ಅಂತ. ಅದನ್ನು ಆರೈಕೆ ಆದಷ್ಟು ಬೇಗ ಈಡೇರಲಿ, ಒಳ್ಳೇದಾಗಲಿ. ನೀವು ಎಲ್ರಿಗೂ ನಮಸ್ಕಾರ ಸರ್. ನಾನೇನು ಮಾತಾಡಲಿಲ್ಲ, ಹಿರಿಯರಿದ್ದಾರೆ ಮುಂದೆ ನಾನು ಮಾತಾಡೋದು ಸರಿ ಹೋಗಲ್ಲ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವೆರಿ ಹಾರ್ಡ್ ವರ್ಕರ್, ಬಟ್ ಅಷ್ಟೇ ಏನೋ ಒಂದು ಲವ್ ಇರೋವಂಥ ಪರ್ಸನ್ ಅಂದರೆ ನಮ್ಮ ನಾಗು ಸರ್. ಯಾಕೆಂದರೆ ಈ ಸಿನಿಮಾ ಮುಖಾಂತರನೇ ಗೊತ್ತಾಗುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಎಷ್ಟು ಪ್ರೀತಿ ಮಾಡಿದ್ದೀರ ಸರ್ ಈ ಸಿನಿಮಾನ. ನೀವು ಅಷ್ಟೇ ಪ್ರೀತಿ ಜನ ನಿಮಗೆ ಕೊಡ್ತಾರೆ ಈ ಸಿನಿಮಾ ಮುಖಾಂತರ. ಹಾಗೂ ಕಿಟಿ ಸರ್, ನಾನೇನು ಹೇಳಿ, ಬಿಗ್ ಫ್ಯಾನ್ ಆಬ್ವಿಯಸ್ಲಿ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಗೂ ಮ್ಯಾಮ್ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ. ಒನ್ ಆಫ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ಆ್ಯಂಡ್ ದ ಬೆಸ್ಟ್ ಹೀರೋಯಿನ್ ನಮ್ಮ ಇಂಡಸ್ಟ್ರಿಗೆ. ಸೊ ಲವ್ ಯು ಮ್ಯಾಮ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗಿಬ್ಬರು ಕೂಡ ಈ ಸಿನಿಮಾ ಮುಖಾಂತರ. ಆಲ್ರೆಡಿ ನಮ್ಮ ಕನ್ನಡ ಜನತೆ UI Max ಎಲ್ಲ ಸೂಪರ್ ಹಿಟ್ ಮಾಡಿದ್ದಾರೆ. ಜಾನ್ವರಿಲಿ ಸಂಜು ವಿಟ್ಸ್ ಗೀತಾ 2 ಸ್ಟಾರ್ಟಿಂಗೇ ಸೂಪರ್ ಹಿಟ್ಟು, ಅದಾದಮೇಲೆಲ್ಲ ಫಾಲೋ ಅಪ್ಪಲ್ಲೆಲ್ಲ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಸರ್ ಆಲ್ ದ ಬೆಸ್ಟ್ ನಿಮಗೆ. ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ ಆಲ್ ದ ಬೆಸ್ಟ್ ಸರ್. ಹೀಗೆ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇರಿ. 2 ಅಲ್ಲ 2 ನಿಲ್ಬಾರ್ದು, 3, 4 ಎಲ್ಲ ಬರಲಿ. ಲವ್ ಸ್ಟೋರಿ ಯಾವತ್ತೂ ನಿಲ್ಲಲ್ಲ, ಹಾಗೆ ಸಿನಿಮಾ ಕೂಡ ನಿಲ್ಬಾರ್ದು, ನಡೀತಾ ಇರಲಿ ಸರ್. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ನಿರಂಜನ್. ಐ ಹ್ಯಾವ್ ಎ ಕ್ವಶನ್. ಈಗ ನೆಕ್ಸ್ಟ್ ನಿಮ್ಮ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತೀನಿ ಅಂದ್ಕೊಳ್ಳಿ, ಓನೇ ನೀವು ಹೀರೋ, ಮ್ಯಾಮ್ ಹೀರೋಯಿನ್ ಆದ್ರೆ ಹೆಂಗಾಗುತ್ತೆ? ಮ್ಯಾಮ್ ಹೀರೋಯಿನ್ ಅಂತ ಹೇಳಿದ್ರೆ ಹೆಂಗನ್ಸುತ್ತೆ ನಿಮಗೆ? ಫಸ್ಟ್ ಅವ್ರ ಡೇಟ್ಸ್ ತಗೊಳ್ಳಿ ಸರ್, ಅವ್ರು ಅಷ್ಟು ಬಿಸಿ. ಅವ್ರು 2 ವರ್ಷ ಇಲ್ಲ, ಅಕಸ್ಮಾತ್ ವಾಟ್ ಇಸ್ ಯರ್ ರಿಯಾಕ್ಷನ್? ಮಾಡೋಣ, ಅದಕ್ಕೇನು ಅಂತ. ಅಯ್ಯೋ, ಅದಕ್ಕಿಂತ ಭಾಗ್ಯ ಬೇರೆ. ಸೊ ಭಾಗ್ಯ, ಇಟ್ ಇಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೇಷ್. ಸೊ ಮೊದಲನೇದಾಗಿ ಸಂಜು ವಿಟ್ಸ್ ಗೀತಾ ಪಾರ್ಟ್ 2 ಅಂದಾಗ ಫಸ್ಟ್ ಫಿಲಮ್ ಒಂದು ಸೂಪರ್ ಹಿಟ್ಟು. ಸೆಕೆಂಡ್ ಫಿಲಮ್ ಪಾರ್ಟ್ 2 ಅನೌನ್ಸ್ ಮಾಡಿದಾಗ ಯಾವಾಗಲೂ ಒಂದು ಕ್ವಶನ್ ಅಂತ ಹೇಳಿದ್ರೆ, ಸೆಕೆಂಡ್ ಪಾರ್ಟ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಕಂಟಿನ್ಯೂ ಅಲ್ಲಿಂದ ಸ್ಟೋರಿ ಮಾಡ್ತೀವಿ, ಅಲ್ಲಿಂದ ಮಾಡ್ತೀವಿ, ಗೊತ್ತಾಗಲ್ಲ. ಸೊ ಐ ವಾಸ್ ವೇಟಿಂಗ್ ಏನು ನಡೀತಾ ಇದೆ ಅಂತ. ಬಟ್ ಇವತ್ತು ವಿಜುವಲ್ಸು ಸಾಂಗ್ಸ್ ನೋಡಿದಾಗ ತುಂಬ ಇಷ್ಟ ಆಗ್ತಾಯಿದೆ. DOP ಸತ್ಯ ಹೆಗ್ಡೆ ಸರ್ ಅಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಕವಿಗಳಂತ ಸ್ಪೆಷಲ್ ಮೆನ್ಷನ್ ಯಾವಾಗಲೂ. ಯಾಕಂದರೆ ನನಗೊಂದು ತುಂಬ ಚೆನ್ನಾಗಿ ಗೊತ್ತು, ಎಲ್ಲಾದರೂ ಪರ್ಸನಲಾಗಿ ತುಂಬ ನೋಡ್ತೀನಿ. ಸಿನಿಮಾದವ್ರಿಗೆ ನೀವು ಅನ್ಕೋತೀರಿ ಏನೋ ಬೇಕು ಅಂತ. ನಮಗೆ ಕಾಸು
ಬರೀ ಊಟ ಮಾಡೋಕೆ ಹಾಕೊಳ್ಳೋ ಬಟ್ಟೆಗೆ ಅಷ್ಟೇ ಬೇಕು. ಅದು ಬಿಟ್ಟರೆ ಯಾವಾಗಲೂ ಡೈರೆಕ್ಟರ್ ನೋಡಿದ್ರೆ ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ನಂಬೋದೇನು ಅಂತ ಹೇಳಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ನಾಗಪ್ಪ ಅವ್ರದ್ದು. ಎರಡನೇ ಮಾತಿಲ್ಲ, ಯಾಕಂದರೆ ಫಸ್ಟ್ ಸಿನಿಮಾ ನಮ್ಮ ಪ್ರೊಡಕ್ಷನ್ ಅರಮನೆಯಲ್ಲಿ ಆಗಿತ್ತು. ಪ್ರತಿ ಸತಿ ನಾನು ನಂಬೋದೇನು ಅಂತ ಹೇಳಿದ್ರೆ ಅವ್ರಿಗೆ ಕನ್ಸ್ಟೆಂಟ್ ನೋಡ್ತಾರೆ, ಅವ್ರನ್ನ ಬಿಡಬೇಕು ಫ್ರೀಯಾಗಿ ಏನಾದ್ರು ಮಾಡಿ ನೀವು ಅಂತ. ಸೊ ಈ ಸಿನಿಮಾ ವಿಷುವಲ್ಸ್ ನೋಡ್ಬೇಕಾದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇವತ್ತಿಗೆ ಅಯ್ಯಪ್ಪ ಸ್ವಾಮಿ ಮೇಲೆ ಹಾಕಿದ್ದೀನಿ. ನಿಜವಾಗ್ಲೂ ಈ ಸಿನಿಮಾ ಗೆಲ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ ಫಸ್ಟು ಪ್ರೊಡ್ಯೂಸರ್ಸ್ಗೋಸ್ಕರ, ಸೆಕೆಂಡು ನಾಗಪ್ಪ ಅವರು ಒಂಥರ ಫ್ಯಾಮಿಲಿ ಅವರು ನನಗೆ, ಜೊತೆಗೆ ಕಿಟ್ಟಪ್ಪ ಅವರು ಒಬ್ಬರು ಹೀರೋ ಎಷ್ಟು ಸಿನಿಮಾ ರಿಲೀಸ್ ಆಗೋಕ್ಕೆ ಟೆನ್ಷನ್ ಇರ್ತಾರೆ ನಮ್ಗೆ ಗೊತ್ತಾಗುತ್ತೆ. ಸೈಡಿಗೆ ಬಂದು ಹೀರೋ ಅವರು ಪಾಪ ಅದ್ರ ಜೊತೆ ಕುತ್ಕೊಂಡಲ್ಲಿ ಈ ಸಿನಿಮಾ ಹೆಂಗಿದೆ ಅಣ್ಣ ಅಂತ ಹೇಳಿದೆ, ಫಿಂಗರ್ಸ್ ಕ್ರಾಸ್ಡ್ ಅಂತ ಹೇಳಿದ್ರು. ಸೊ ನಿಜವಾಗ್ಲೂ ಐ ನೋ ದಟ್ ಯು ವಿಶಿಂಗ್ ರಿಯಲಿ ವಿಶ್ ಈ ಸಿನಿಮಾ ಗೆಲ್ಲುತ್ತೆ ಅಂತ. ಜೊತೆಗೆ ರಚಿತಾ ಅವರು ನನಗೆ ಹಳೆ ಪರಿಚಯ, ಅವ್ರ ತಂದೆ ನಂಗೆ ಭರತನಾಟ್ಯ ಹೇಳ್ಕೊಡ್ತಾ ಇದ್ರು. ಸೊ ಅವರು ಅದ್ಭುತವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮುದ್ದಾಗೆ. ಇದು ನಮ್ಮ ಕನ್ನಡ ಸಿನಿಮಾ, ನಾವು ಮಾಡೋದು ಸಿನಿಮಾ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ. ದಯವಿಟ್ಟು ಎಲ್ಲರಿಗೂ ತಿಳಿಸಿ, ತುಂಬ ಒಳ್ಳೊಳ್ಳೆ ಹಾಡುಗಳಿದೆ, ತಿಳಿಸಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ. ಜನವರಿ 10ನೇ ತಾರೀಕು ಖಂಡಿತವಾಗಿ ಸಿನಿಮಾ ಗೆಲ್ಲುತ್ತೆ ಅಂತ ನಂಬಿದ್ದೀನಿ. ಎಲ್ಲ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲ ಸಪೋರ್ಟ್ ಇರಲಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಶ್ರೇಯಸ್. ಈ ಒಂದು ವೇದಿಕೆಯಿಂದ ನಾವು ತುಂಬ ಹೃದಯದಿಂದ ಹರಿಸ್ತೀವಿ. ನೀವು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಸ್ಟಾರ್ ಆಗಿ ಮೆರಿಬೇಕು, ಬೆಳಿಬೇಕು ಅಂತ. ವಿ ಆಲ್ ವಿಶ್ ಯು ಅ ಫ್ಯಾಂಟಾಸ್ಟಿಕ್ ಫ್ಯೂಚರ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷದಲ್ಲಿ ಒಂದು ಹೊಸತನನ ಇಟ್ಕೊಂಡು ನಮ್ಮ ಸಂಜು ವೆಟ್ಸ್ ಗೀತಾ ಅನ್ನೋ ಒಂದು ಹಳೆ ಫೇಮಸ್ ಬ್ರ್ಯಾಂಡ್ನ ಇವತ್ತು ಮತ್ತೆ ಏನೋ ಭಾಗ 2 ಆಗಿ ನಮ್ಮೆಲ್ಲರ ಎದುರುಗಡೆ ಲಾಂಚ್ ಮಾಡಿ ಇದನ್ನು ಒಂದು ಸೂಪರ್ ಡೂಪರ್ ಸಿನಿಮಾ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡೋದಕ್ಕೆ ಅಂತ ಹೊರಟಿರೋ ನಮ್ಮ ನಾಗಶೇಖರ್ ಸರ್ ಆಗಿರ್ಬೋದು. ನಾನು ಹ್ಯೂಜ್ ಫ್ಯಾನ್ ಸರ್ ಆ್ಯಕ್ಚುಲಿ ನಿಮ್ಮ ಡೈರೆಕ್ಷನ್ಗೆ ಆಲ್ವೇಸ್. ಲೈಕ್ ಅವ್ರು ಮಾಡಿರೋ ಪ್ರತಿಯೊಂದು ಸಿನಿಮಾನೂ ನಾನು ನೋಡಿದ್ದೀನಿ. ಆ್ಯಂಡ್ ಅವ್ರು ಮಾಡುವಂಥ ಎಲ್ಲ ಸಿನಿಮಾದಲ್ಲೂ ಕೂಡ ಸಾಂಗ್ಸ್ ಅಂತೂ ಅದ್ಭುತ. ಸೊ ಈ ಸಿನಿಮಾದಲ್ಲೂ ಶ್ರೀಧರ್ ಸರ್ ಅವರು ಅದ್ಭುತವಾಗಿ ಸಾಂಗ್ಸ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಕಿಟ್ಟಿ ಸರ್ ಆ್ಯಂಡ್ ರಚಿತಾರಾಮ್ ಅವ್ರನ್ನ ನಾನು ನಿಜವಾಗ್ಲೂ ಈ ಒಂದು ಏನು ಸಿನಿಮಾ ಮುಖಾಂತರ ಒಟ್ಟಿಗೆ ನೋಡೋದಕ್ಕೆ ನಿಜವಾಗ್ಲೂ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಏನೋ ನಾವು ಕೂಡ ಆ್ಯಂಡ್ ನನ್ನ ಹಸ್ಬೆಂಡ್ ಕಡೆಯಿಂದ ನಾನು ಕೂಡ ಈ ಸಿನಿಮಾದಲ್ಲಿ ಪಾರ್ಟ್ ಆಗೋದಕ್ಕೆ ಅವಕಾಶ ಆಯಿತು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ನಿಜವಾಗ್ಲೂ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ನೋಡಿ, ಹಾಗೆ ಸಂಜು ವೆಟ್ಸ್ ಗೀತಾ ಮೊದಲನೇದನ್ನ ಯಾವ ರೀತಿ ನೀವು ಸೂಪರ್ ಡೂಪರ್ ಹಿಟ್ ಮಾಡಿದ್ರಿ ಅದಕ್ಕಿಂತ ಬ್ಲಾಕ್ ಬಸ್ಟರ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಜೊತೆಗೆ ಈಗ ಸಾಂಗ್ ಲಾಂಚ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲಿದೆ. ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಫಾರ್ ಶ್ಯೂರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.